ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ಮದನ್ಗೆ ಸಾವಿತ್ರಿನ ಕೊಟ್ಟು ಮದುವೆ ಮಾಡ್ಬಿಟ್ವಲ್ಲ ಮೇಡಮ್. ಅವನು ಸಾವಿತ್ರಿನ ಮನಸ್ಸಾರೆ ಪ್ರೀತಿಸ್ತಾನೆ ಇರಲಿಲ್ಲ ಮೇಡಮ್, ಬರೀ ನಾಟಕ ಆಡ್ತಾ ಇದ್ದ. ಅವನನ್ನೇ ಅವಳಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದೀವಿ. ಅವಳು ಅವನ ಜೊತೆ ಅದು ಹೇಗೆ ಸಂಸಾರ ಮಾಡ್ತಾಳೋ, ಗರ್ಭಿಣಿ ಬೇರೆ. ನೀನೇನು ಯೋಚನೆ ಮಾಡಬೇಡ ಸುಬ್ಬು. ನಾನು ಸಾವಿತ್ರಿ ಹತ್ರ ಆಗಾಗ ಮಾತಾಡ್ತಾ ಇರ್ತೇನೆ. ಅವಳು ಇವಾಗ ಮುಂಚಿನ ಥರ ಇಲ್ಲ, ಅವಳಿಗೆ ಸ್ವಲ್ಪ ಧೈರ್ಯ ಬಂದಿದೆ. ಅದು ಅಲ್ಲದೆ ಸಾವಿತ್ರಿಗೆ ಮದನ್ ಮೇಲಿರೋದು ನಿಜವಾದ ಪ್ರೀತಿ. ಮನುಷ್ಯರನ್ನ ಒಳ್ಳೆ ಮನ್ಸಿರೋರ್ನಾಗ ಮಾಡೋದಕ್ಕೆ ಪ್ರೀತಿಗಿಂತ ದೊಡ್ಡ ಆಯುಧ ಇನ್ಯಾವುದೂ ಇಲ್ಲ ಸುಬ್ಬು. ಯಪ್ಪ, ಏನು ಹೇಳಿದ್ರಿ ಮೇಡಮ್ ನೀವು? ಹಂಗಂದ್ರೆ ಸಾವಿತ್ರಿ ಮದನ್ ಮನಸ್ಸನ್ನ ಬದಲಾಯಿಸ್ತಾಳೆ ಅಂತೀರಾ? ಬದಲಾಯಿಸ್ಬೋದು ಸುಬ್ಬು, ಅವಳಿಗೆ ಆ ಶಕ್ತಿ ಇದೆ. ಆದರೆ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಷ್ಟೆ. ಆದರೆ ಇನ್ನೊಂದು ವಿಷಯ ಸುಬ್ಬು, ಸಾವಿತ್ರಿ ಗರ್ಭಿಣಿ ಅಲ್ವಾ, ಅವಳ ಮನಸ್ಸಲ್ಲಿ ಇವಾಗ ಹಲವಾರು ಆಸೆಗಳಿರುತ್ತೆ. ಈ ಆಸೆಗಳನ್ನ ಆ ಮದನ್ ಆಗಲಿ ವಿಜಯಾಂಬಿಕಾ ಆಗಲಿ ಪೂರೈಸಲ್ಲ. ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ಅವಳ ಆಸೆಗಳನ್ನ ಪೂರೈಸಿದ್ರೆ. ಅಯ್ಯೋ ಅಷ್ಟೇ ತಾನೇ ಮೇಡಮ್, ನನಗೆ ವರ ಹೆಂಗೋ ಸಾವಿತ್ರಿನೂ ಹಾಗೆ. ಅವಳು ಯಾವಾಗ ನನ್ನ ಅಣ್ಣ ಅಂತ ಕರೆದ್ಲೋ ಆ ಕ್ಷಣದಿಂದ ನಾನು ಅವಳನ್ನ ತಂಗಿ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಬಿಟ್ಟಿದ್ದೀನಿ. ತಂಗಿ ಗರ್ಭಿಣಿ ಆಗಿರುವಾಗ ಅವಳಿಗೆ ಏನೇನು ಬೇಕೋ ಅದನ್ನ ಕೊಡ್ಸೋದು ಅಣ್ಣನ ಕರ್ತವ್ಯ. ನನಗೆಲ್ಲ ಕೊಡಿಸ್ತೀನಿ ಮೇಡಮ್ ಅವಳಿಗೆ. ಆದ್ರೆ ನನಗೊಂದು ಅನುಮಾನ ಸುಬ್ಬು. ಏನು ಅನುಮಾನ ಮೇಡಮ್? ಸಾವಿತ್ರಿ ಗರ್ಭಿಣಿ ಅಂತ ನಮಗ್ ಮಾತ್ರ ಗೊತ್ತು ಸುಬ್ಬು, ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ಅವಳಿಗೆ ಆಲ್ರೆಡಿ ಒಂದು 4 ತಿಂಗಳಾಗಿರುತ್ತೆ ಅನ್ಕೋತೀನಿ. ಈ ವಿಷಯ ಅಪ್ಪಂಗೆ ಇದ್ದಕ್ಕಿದ್ದಾಗ ಗೊತ್ತಾದ್ರೆ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಸುಬ್ಬು. ಈ ವಿಷಯವಾಗಿ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಹೌದಲ್ವಾ ಮೇಡಮ್? ಯಜಮಾನ್ರಿಗೆ ಈ ವಿಷಯ ಗೊತ್ತೇ ಇಲ್ಲ. ಅವಳು ಗರ್ಭಿಣಿ ಅಂತ ಗೊತ್ತಾಗ್ಬಿಟ್ರೆ ಅಮ್ಮ, ಏನಿದು ಇಷ್ಟೊಂದು ತಿಂಡಿಗಳು? ಯಾರು ಮಾಡಿದ್ದು? ಅದು ನಾನ ಮಾಡಿದ್ದು ಕೂಸೆ. ನಿಮ್ಮ ಮನೆಯಾಗ ಒಂದು ಹುಡುಗಿ ಗರ್ಭಿಣಿ ಇದ್ದಾಳೆ ಅಂದೆಲ್ಲ, ಆಕಿ ಕೊಡಕ ಇದೆಲ್ಲ ಮಾಡಿದೆ. ಅಯ್ಯೋ ಅವರೇ, ನೀವ್ಯಾಕೆ ಇಷ್ಟೆಲ್ಲ ಮಾಡಕ್ ಹೋದ್ರಿ? ಸುಮ್ಮನೆ ನಿಮಗೂ ತೊಂದರೆ. ಇದ್ರಲ್ಲಿ ತೊಂದರೆ ಏನದ? ಗರ್ಭಿಣಿ ಅಂದಮೇಲೆ ಆಕಿಗೆ ಬೈಕಿ ಇರ್ತದ. ಆ ಬೈಕಿ ಯಾರ ಹತ್ರ ಹೇಳ್ಕೊಂಡಾಳೋ ಇಲ್ವೋ, ತಾಯಿ ಸ್ಥಾನದಲ್ಲಿ ನಿಂತು ಆಕಿ ಬೈಕಿ ತೀರ್ಸೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ಲೇನೋ, ಅದಕ್ಕೆ ಮಾಡಿದೆ. ನಾಳೆ ನಮ್ಮ ಶ್ರಾವಣಿ ಗರ್ಭಿಣಿ ಆದಾಗ ಇದಕ್ಕಿಂತನೂ ಹೆಚ್ಚಾಗಿ ಮಾಡ್ಕೊಡ್ತೀನಿ. ಇದಕ್ಕೆ ಹೇಳೋದು ತಾಯಿ ಹೃದಯ ಅಂತ. ನಿಮ್ಮ ಮಕ್ಕಳು ನಿಮ್ಮನ್ನ ತಾಯಿಯಾಗಿ ಪಡೆಯೋದಕ್ಕೆ ಅದೆಷ್ಟು ಪುಣ್ಯ ಮಾಡಿದಾರೋ ಏನೋ. ಆದ್ರೂ ನಿಮ್ಮಂಥವ್ರಿಂದ ಅವ್ರಿಗೆ ದೂರ ಇರೋದಕ್ಕೆ ಹೇಗೆ ಮನ್ಸು ಬರುತ್ತೆ? ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ಇರ್ಬೇಕು ಅಂತ ಅವ್ರಿಗೆ ಅನ್ಸೋದೇ ಇಲ್ವಾ? ಅನ್ನಿಸ್ದೇ ಇರ್ತದ ಕೋಸ. ಆದ್ರೆ ಏನ್ ಮಾಡೋದು? ಆಸೆ ಪಡೋದು ಮನುಷ್ಯ, ಆದ್ರ ಅದನ್ನ ಈಡೇರಿಸೋದು ಆ ದೇವ್ರು. ಆ ದೇವ್ರು ಮನ್ಸು ಮಾಡೋವರೆಗೂ ಮನುಷ್ಯನ ಆಸೆಗಳು ಮನ್ಸ್ನಾಗೆ ಇರ್ತದ. ಆದ್ರೂ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ಅವರೆಲ್ಲ ಎಲ್ಲಿದ್ದಾರೆ? ಅವ್ರು ಏನ್ ಮಾಡ್ತಾ ಇದ್ದಾರೆ? ನಿಮ್ ಫ್ಯಾಮಿಲಿ ಎಲ್ಲ ಈಗ ಎಲ್ಲಿರುತ್ತೆ? ಇದನ್ನೆಲ್ಲ ನಾನು ನಿಮ್ಮ ಹತ್ರ ಕೇಳೇ ಇಲ್ಲ. ಪರವಾಗಿಲ್ಲ ಮೇಡಮ್, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಇನ್ನ ತುಂಬಾ ಟೈಮ್ ಇದೆ. ಅವ್ರ ಪಾಪ ಸಾವಿತ್ರಿಗೋಸ್ಕರ ಇಷ್ಟೊಂದು ತಿಂಡಿಗಳು ಮಾಡ್ಕೊಟ್ಟಿದ್ದಾರೆ. ಅವರೇ ನನ್ ಕೊಡಿ, ನಾನು ಹೋಗಿ ಅವಳಿಗೆ ಕೊಡ್ತೀನಿ. ಕೊಡಿ ಅವರೇ, ಬ್ಯಾಗ್ ಇಟ್ಕೊಂತ.
ಹುಷಾರು. ಆಕೀಗ ಹುಷಾರಾಗಿದ್ದು ಆರೋಗ್ಯ ನೋಡ್ಕೊಳಕ್ ಹೇಳ್ರಪ್ಪ. ಆಯ್ತವರೇ, ಹೇಳ್ತೀನಿ. ಬರ್ತೀನಿ. ಅಮ್ಮ, ಮುಂದೊಂದು ದಿನ ನಾನು ಗರ್ಭಿಣಿ ಆದಾಗ ನೀವು ಇದನ್ನೆಲ್ಲ ನನಗೋಸ್ಕರ ಮಾಡಿಕೊಡ್ತೀರಾ ಅಂತ ಹೇಳಿದ್ರಿ. ಹಾಗಾದ್ರೆ ನೀವು ನನ್ನ ಜೊತೆನೇ ಇರ್ತೀರಾ? ಅಲ್ಲಿವರೆಗೂ ನನಗೆ ಹುಸಿರಿದ್ರ ನಾನು ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಡ್ತೀನಿ ಕೂಸ. ನಿಂಗೆ ಬಾಣಂತನೂ ನಾನ ಮಾಡ್ತೀನಿ. ಏನೋ ಫಾರಂ ಹೌಸೆ ಏರ್ಪೋರ್ಟ್ ರಸ್ತೆಲ್ಲ ಓ ಹೌದೇ? ಆಗ್ಬೋದು. ಓ, ಗೃಹ ಪ್ರವೇಶನ ನಾನೇ ಮಾಡ್ಬೇಕಾ? ಮಾಡ್ಸಣ. ಬಂದ್ಬಿಟ್ಲಾ ಲಕ್ಷ್ಮಿ? ಬಂದ್ಬಿಟ್ಲಾ? ಲಾಟ್ರಿ ಹೊಡಿತೀನ್ರಿ. ಇದೊಂಥರ ಲಾಟ್ರಿನೇ. ಓ, ನನ್ ಗೆಳೆಯರೊಬ್ರು ಏರ್ಪೋರ್ಟ್ ರಸ್ತೆಯಲ್ಲಿ 100 ಎಕರೆ ಜಮೀನ್ ತಗೊಂಡಿದ್ದಾರೆ. 1 ಎಕರೆ ಮನೆನೇ ಕಟ್ಟಿದ್ದಾರೆ. ಅದ್ರ ಗೃಹ ಪ್ರವೇಶ ಮಾಡ್ತಾರಂತೆ. ಗೃಹ ಪ್ರವೇಶಕ್ಕೆ ನಾನೇ ಪೂಜೆ ಮಾಡ್ಬೇಕಂತೆ. ಹೆಂಗಿದೆ ಲೆವೆಲ್ ಈಗ ನೋಡಿದ್ರ? ಜೀವನದಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾರು ಬುದ್ಧಿವಂತರಲ್ಲ, ಯಾರು ದಡ್ರಲ್ಲ, ಯಾರು ಮೇಧಾವಿಗಳಲ್ಲ, ಯಾರು ಮೋದೇವಿಯಲ್ಲ. ಹೌದು, ನೀವಂತೂ ಮೇಧಾವಿಗಳು ಅಲ್ಲವೇ ಅಲ್ಲ. ಅನಂತ ಶಯನ, ನೀವು ನನ್ನ ಗಂಡರನ್ನ ಖಂಡಿಸಬೇಡಿ. ನಿಮಗೆ ಅವರ ಬಗ್ಗೆ ಇನ್ನೂ ತಿಳಿದಿಲ್ಲ. ಕಾಂತಮ್ಮವ್ರೆ, ನಿಮ್ಮ ಯಜಮಾನ್ರ ಬಗ್ಗೆ ನಿಮಗ್ ತಿಳಿದಿದ್ಯಾ? ನನಗೂ ಈಗ್ಲೇ ತಿಳಿದಿದ್ದು ಕಣೆ. ವಿಶಾಲವಾದ ಅಕ್ಷಿ, ನನ್ನ ಗಂಡ ದೊಡ್ಡ ಮನೆಯ ಗೃಹ ಪ್ರವೇಶ ಮಾಡಿಸ್ತಾನೆ ಅಂತ. ಅಲ್ವೇನ್ರಿ? ನನ್ನ ಗಂಡ ಪಾಖಂಡ ಪ್ರವೀಣ. ಮಾವ, ಹಾಗಾದ್ರೆ ನೀವೇ ಆ ಮನೆಗೆ ಹೋಗಿ ಗೃಹ ಪ್ರವೇಶದ ಪೂಜೆ ಮಾಡಿ ಬರ್ತೀರಾ? ಹೌದು. ಅವತ್ತು ಎಲ್ಲಾರ ಮುಂದೆ ನನಗೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತೇ ಇಲ್ಲ ಅಂತ ಅವಮಾನ ಮಾಡಿದ್ರಲ್ಲ, ಇವತ್ತೇನಂತೆ ಈ ಹೆಂಗಸು? ಹೇಳ್ರಿ ಅಕ್ಕರ.